ಜಾತಿ ಒಳಗ್ ಬರ್ತೈತಿ ಅದು. ಹಾ ಹಾ ಕೊಂಬ್ ತೆಳಗ್ ಬರ್ತೈತೆನ. ಈ ಮುರ್ರಾ ಅಂದ್ರೆ ಇದು ಕೊಂಬದಾಗ ಫುಲ್ ರಿಂಗಿ ಬರ್ತೈತೆನ. ಹಾ ರೀ ಕೊಂಬದಾಗ ರಿಂಗಿ ಬರ್ತೈತಿ, ಒಂದಿಟ್ಟು ಗೋಣ್ಯಾಗ ಲೆಂತ್ ಬರ್ತೈತಿ. ಹಾ ಹಾ ಇದು ಮುರ್ರಾ ಒಳಗ ಬುರ್ರಿ ಅಂತ ಹೇಳಿ ಬರ್ತೈತೆನ. ಹಾ ರೀ ಬುರ್ರಿ ಅಂತ ಹೇಳಿ ಬರ್ತೈತಿ ಇದು ಮುರ್ರಾ ಎಮ್ಮಿ. ಹಾ ರೀ ಇದು ಒಂದಿಟ್ಟ ಹಾಲ್ ಹೆಚ್ಚಿರ್ತೈತೆನ. ಹಾ ಹಾ ಹಾಲ್ ಹೆಚ್ಚಿರ್ತೈತಿ. ಇತರ ವಿಶೇಷ ಏನಂದ್ರ ಒಂದ್ 20 ಎಮ್ಮಿ ಅದಾವಂದ್ರ ಒಂದ್ ಎಮ್ಮಿ ಕಟ್ಬೇಕು. ಹಾ ರೀ ಇವ್ ಒಂದ್ 25 ಎಮ್ಮಿ ಸಾಕಿದನ ಒಂದ್ 2 ಆಕಳ ಜವಾರಿ ಆಕಳ ಹಾ ರೀ ಪೂಜೆ ಮಾಡಾಕತ್ತೇಳಿ ಒಂದ್ 2 ಜವಾರಿ ಆಕಳ ಸಾಕಿದ್ವು. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ, ನಾ ಇವತ್ತು ರಾಯಣ್ಣ ಫಾರ್ಮ್ ಹೌಸ್ ಕಲ್ಲೋಳಿಗೆ ಬಂದನು. ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಗ್ರಾಮದಾಗ ಐತಿ. ನೋಡ್ರಿ, ಇವರ ಸುಮಾರು 4 ವರ್ಷಗಳಿಂದ ಮುರ್ರಾ ಮತ್ತು ಜಾಫ್ರಾಬಾದಿ ಎಮ್ಮೆಗಳನ್ನ ಸಾಕಾಣಿಕೆ ಮಾಡತ್ತಾರ. ಈಗ ನೋಡ್ರಿ, ವಿಶೇಷವಾಗಿ ಎಮ್ಮೆಗಳು ಸಾಕಾಣಿಕೆ ಅಂದ್ರೆ ಎಲ್ಲರೂ ಹೈನುಗಾರಿಕೆ ಸಂಬಂಧ ಸಾಕಾಣಿಕೆ ಮಾಡ್ತಾರ. ಬಟ್ ಇವರ ಹೈನುಗಾರಿಕೆ ಉದ್ದೇಶದಿಂದ ಸಾಕಾಣಿಕೆ ಮಾಡತ್ತಿಲ್ಲ. ಇವರು ಚೆಕ್ಕಿನ ಮೇಲಿನ ಎಮ್ಮಿ ತೊಗೊಂಬರ್ತಾರೋ, ಅಂದ್ರೆ 3-4 ತಿಂಗಳ ಗಬ್ಬಿದ್ದದ್ದು ಎಮ್ಮಿ ತೊಗೊಂಬಂದ ಅವನ್ನ ಇಳ್ಯಾಕೆ ಬರೋತಕ್ಕ ಮೇಯಿಸ್ತಾರ. ಮೇಯಿಸಿ ಫುಲ್ ಇಳ್ಯಾಕೆ ಬಂದ ಕೂಡಲೇ ಮಾರ್ತಾರ. ಅದರಿಂದ ಇವರ ಆದಾಯ ತಗೋತಾರ. ಬನ್ನಿ, ಇವತ್ತು ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇವಾಗ ಜಾಫ್ರಾಬಾದಿ ಎಮ್ಮೆಗಳ ತಳಿ ಹೆಂಗ, ಮತ್ತು ಮುರ್ರಾ ಎಮ್ಮೆಗಳ ತಳಿ ಹೆಂಗ, ನಮ್ಮ ವಾತಾವರಣಕ್ಕೆ ಹೊಂತಾವಿಲ್ಲೋ, ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಅಂತೇಳಿ ಎಲ್ಲ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮಸ್ಕಾರ, ನನ್ನ ಹೆಸರು ಮಾಯಪ್ಪ ಯಾದಗೌಡ, ನಮ್ಮೂರು ಕಲ್ಲೋಳಿ. ಹಾಂ ಸರ್. ಸರ್, ಇವಾಗ ರೀ ಪ್ರೆಸೆಂಟ್ ಆಗಿ ನಿಮ್ಮ ಕಡೆ ಎಷ್ಟು ಎಮ್ಮೆ ಇದಾವೆ ರೀ? ನಮ್ಮ ಕಡೆ ಸದ್ಯ ಇರೋ ಎಮ್ಮೆ 25 ಎಮ್ಮೆ ಅದಾವ. 25. ಹಾಂ, 25. ಅದ್ರಾಗ ಯಾವ್ಯಾವ ತಳಿ ಎಮ್ಮೆ ಇದಾವೆ ರೀ? ಅದ್ರ ಒಳಗೆ ಜಾಫ್ರಾ ಐತಿ, ಮುರ್ರಾ ಐತಿ, ಮಿಂಡ ಐತಿ. ಹಾಂ ಸರ್. 3 ಜಾತಿ ಅದಾವ ಈ ಸದ್ಯ. ಓಕೆ ಓಕೆ. ನೀವು ಸರ್ ಇವಾಗ ಎಷ್ಟು ವರ್ಷಗಳಿಂದ ಇವನ್ನ ಎಮ್ಮೆ ಸಾಕಾಣಿಕೆ ಮಾಡತ್ತೀರಿ? ಇದು ನಾವು ಚಾಲೂ ಮಾಡಿ ಒಂದು 4 ವರ್ಷ ಆತ್ರಿ. 4 ವರ್ಷದಿಂದ ಚಾಲೂ ಆಗಿತ್ತು ಸರ್. ಸ್ಟಾರ್ಟ್ ಮಾಡುವಾಗ ಎಷ್ಟು ಎಮ್ಮೆಗಳಿಂದ ಸ್ಟಾರ್ಟ್ ಮಾಡಿರಿ ಮೊದಲು? ನಾವು 1 ಎಮ್ಮೆಂತ್ರ ಸ್ಟಾರ್ಟ್ ಮಾಡಿದ್ವು. ಹಾಂ ರೀ. 1ರಿಂದ ಒಂದು 30 ಎಮ್ಮೆ ಸಾಕಾಣಿಕೆ ಮಾಡಿದ್ವು. ಹಾಂ ಸರ್. ಇವಾಗ ರೀ ಎಲ್ಲರೂ ವಿಶೇಷ ಕಾಮನ್ ಆಗಿ ಅಂದ್ರೆ ಎಲ್ಲರೂ ಹೈನುಗಾರಿಕೆ ಸಂಬಂಧನ ಎಮ್ಮೆಗಳು ಸಾಕಾಣಿಕೆ ಮಾಡ್ತಾರ್ರಿ. ಬಟ್ ನೀವು ಯಾವುದೇ ಎಮ್ಮೆನೂ ಇಳಿಸುವಂಗಿಲ್ಲ, ಒಟ್ಟು ಹೈನುಗಾರಿಕೆ ಸಂಬಂಧ ಸಾಕಾಣಿಕೆ ಮಾಡ್ತಿಲ್ರಿ. ಯಾವ ರೀತಿ ಅದರಿಂದ ಯಾವ ರೀತಿ ಆದಾಯ ರೀ, ಯಾವ ರೀತಿ ಮಾಡಬೇಕು? ಎಲ್ಲಾರು ಒಂದು ಹೈನುಗಾರಿಕೆ ಮಾಡ್ತಾರೆ. ನಾವೇನ್ ಮಾಡಿದ್ವು, ಗಬ್ಬು ತರದು ಕರು ಹಾಕೋ ಟೈಮ್ಕ ಸೇಲ್ ಮಾಡೋದು. ಹಾಂ ಸರ್. ಇವೆಲ್ಲ ಏನದಾವ 7 ತಿಂಗಳ 8 ತಿಂಗಳ ಗಬ್ಬು ಅದಾವ. ಹಾಂ ಸರ್. ಇವೆಲ್ಲ ಕರು ಹಾಕೋ ಟೈಮ್ಗೆ ಬಂದು ನಾವು ಸೇಲ್ ಮಾಡ್ತೇವೆ. ನಮ್ಮ ಈ ಸುತ್ತಮುತ್ತ ರೈತರನ್ನು ವ್ಯಾಪಾರಿಯರನ್ನು ಎಲ್ಲರಿಗೂ ಕೊಡ್ತೇವೆ. ಹಾಂ ಹಾಂ ಸರ್. ಇವಾಗ ರೀ ನೀವು ಎಷ್ಟು ತಿಂಗಳು ಎಮ್ಮೆಗಳು ಗಬ್ಬಿದ್ದು ತೊಗೊಂಬರ್ತಾರೆ? 3-4 ತಿಂಗಳ ಗಬ್ಬಿದ್ದು ತಗೊಂಡು. ಹಾಂ, ಅವಾಗ ಎಷ್ಟು ಬಿದ್ದಿರ್ತಾವ್ರಿ ಅವಕ್ಕೆ? ಅವಾಗ ಅವು ಎಮ್ಮೆ ಇದ್ದಂಗ. ಹಾಂ ಸರ್. ಎಮ್ಮೆ ಮ್ಯಾಗ ಡಿಪೆಂಡ್. ಹಾಂ ಹಾಂ. ಅಂದ್ರ 1,00,000 ಇರ್ತೈತಿ, 90,000 ಇರ್ತೈತಿ, 80,000 ಇರ್ತೈತಿ, ಈ ಟೈಪ್ದಾಗ ತಗೊಂಡು. ಓಕೆ ಸರ್. ಇವಾಗ ರೀ ನಿಮ್ಮ ಕಡೆ ಈಗ ಮುರ್ರಾ ಮತ್ತು ಜಾಫ್ರಾಬಾದಿ ಎಮ್ಮೆ ಅದಾವ ಅಂದ್ರಿ. ಸರ್, ಇವಾಗ ರೀ ಪ್ಯೂರ್ ಮುರ್ರಾ ಎಮ್ಮೆ ಅಂತೇಳಿ ನಾವು ಹೆಂಗೆ ಕಂಡು ಹಿಡಿದ್ರಿ? ಈಗ ಮುರ್ರಾ ಅಂದ್ರೆ ಇದು ಕೊಂಬದಾಗ ಫುಲ್ ರಿಂಗಿ ಬರ್ತೈತಿ ಅಂತ. ಹಾಂ ರೀ. ಕೊಂಬದಾಗ ರಿಂಗಿ ಬರ್ತೈತಿ, ಒಂದಿಟ್ಟು ಗೋಣ್ಯಾಗ ಲೆಂತ್ ಬರ್ತೈತಿ. ಹಾಂ ಹಾಂ. ಆ ಟೈಪ್ ಮ್ಯಾಗ ನಾವು ಕೂನ ಹಿಡಿಬೇಕು. ಓಕೆ ಸರ್. ಸರ್, ಇವಾಗ ಮುರ್ರಾ ಎಮ್ಮೆಗಳು ರೀ ದಿನಕ್ಕೆ ಒಂದು ಅಂದಾಜು ಎಷ್ಟು ಹಿಂಡ್ಬೋದು ರೀ? ಈಗ ಫುಲ್ ಪ್ಯೂರ್ ಮುರ್ರಾ ಆದ್ರೆ ಒಂದು 16-18 ಮಟ್ಟ ಹಿಂಡ್ತಾವ. ಈಗ ಒಂದು ಇದ್ರ ಒಳಗೆ ನಾವು ಎಮ್ಮೆ ಯಾವ ಥರ ತಗೋತೋ ಆ ಥರದ ಮ್ಯಾಗ 14 ಆ ಟೈಪ್ ಮ್ಯಾಗ ಹಿಂಡ್ತಾವ. ಸರ್, ಇದು ಎಮ್ಮೆ ರೀ ಕೆಂಪಗೆ ಇದು ಮುರ್ರಾ ಎಮ್ಮಿಗೈತೇನ ಐತ್ರಿ, ಇದು ಯಾವ ತಳಿ ರೀ? ಇದು ಮುರ್ರಾ ಒಳಗ ಬುರ್ರಿ ಅಂತ ಹೇಳಿ ಬರ್ತೈತೆನ. ಬುರ್ರಿ ಅಂತ ಹೇಳಿ ಬರ್ತೈತಿ ಇದು ಮುರ್ರಾ ಎಮ್ಮೆ. ಇದು ಒಂದಿಟ್ಟ ಹಾಲ್ ಹೆಚ್ಚಿರ್ತೈತೆನ. ಹಾಲ್ ಹೆಚ್ಚಿರ್ತೈತಿ. ಈ ತರ ವಿಶೇಷ ಏನಂದ್ರ ಒಂದ್ 20 ಎಮ್ಮೆ ಅದಾವಂದ್ರ ಒಂದ್ ಎಮ್ಮೆ ಕಟ್ಬೇಕು ಇದನ್ನ. ಅಂದ್ರ ಈಗ ನಮ್ಮ ಜವಾರಿ ಆಕಳ ಹೆಂಗಲ್ಲ ಆ ಟೈಪ್ ಒಂದ್ 20 ಎಮ್ಮೆ ಅದಾವಂದ್ರ ಒಂದ್ ಬುರ್ರಿ ಎಮ್ಮೆ ಕಟ್ಬೇಕ. ಅಂದ್ರ ಅದೊಂದ್ ಒಳ್ಳೆ ಇದಂತೇಳಿ. ಓಕೆ ಓಕೆ. ಇದು ದಿನಕ್ಕೆ ಅಂದಾಜು ಎಷ್ಟು ಹಿಂಡ್ಬೋದ್ರಿ ಇದು? ಇದೊಂದ ದಿನಕ್ಕ ಒಂದು ಟೈಮ್ಕ್ 7-6 ಹಿಂಡತೈತೆ. ಇದ ಮಿಂಡಾ ಜಾತಿ ಒಳಗ್ ಬರ್ತೈತಿ. ಕೊಂಬ್ ತೆಳಗ್ ಬರ್ತೈತೆನ. ಇದ ಮತ್ ಇವಕ್ಕಿಂತ ಹೆಚ್ಚಿನ ಹಾಲು ಕೊಡ್ತೈತೆನ. ಇದು ಹೈನಕ ಚಲೋ ಅಣ್ಣ. ಈ ದಿನಕ್ಕೆ ಎಷ್ಟು ಹಿಂಡ್ಬೋದ್ರಿ? ಇದ ಒಂದ್ 8 ಲೀಟರ್ ಹಿಂಡತೈತೆ. ಒನ್ ಟೈಮ್ ರೀ? ಒಂದ್ ಟೈಮ್ಗೆ 8 ಲೀಟರ್. 68 ಸಂಜೆಗಡೆ 8. ಇದೊಂದ್ ಜಾಫ್ರಾಬಾದಿ ಬರ್ತೈತೆನ. ಈ ಜಾಫ್ರಾಬಾದಿ ಒಳಗ ಕಾಟೆವಾಡಿ ಒಳಗ ಜಾಫ್ರಾಬಾದಿ ಅದ. ಫುಲ್ ಪ್ಯೂರ್ ಅಲ್ಲ, ಜಾಫ್ರಾಬಾದಿ ಅದ. ಇದು ಪ್ಯೂರ್ ಜಾಫ್ರಾಬಾದಿ ರೀ? ಪ್ಯೂರ್ ಜಾಫ್ರಾಬಾದಿ ಅಲ್ಲ, ಇದು ಕಾಟೆವಾಡಿ ಒಳಗ್ ಬರ್ತೈತೆನ, ಮಶಾನ್ ಅಂತ ಹೇಳಿ. ಅದು ಪ್ಯೂರ್ ಜಾಫ್ರಾಬಾದಿ ಅಂದ್ರೆ ಹೆಂಗ್ ಬರತ್ರಿ? ಅದ್ ಫುಲ್ ಇದಕ್ಕಿಂತ ಇದು ಬರ್ತೈತಿ, ಒಂದ್ ದೊಡ್ಡ ತಲಿ, ಫುಲ್ ಕೊಂಬ ಇದು ಬರ್ತೈತಿ. ದೊಡ್ಡ ಕೊಂಬ, ದೊಡ್ಡ ತಲಿ. ದೊಡ್ಡ ತಲಿ ಬರ್ತೈತಿ.
ಸರ್ ಇವಾಗ ರೀ 25 ಎಮ್ಮಿ ಸಾಕಿದ್ರಿ, ಹಾ ಇದ್ರಾಗ ಇವ್ನ 2 ಆಕಳ ಸಾಕಿರಿ, ಇವ್ರ ವಿಶೇಷತೆ ಏನ್ರಿ? ಇವ್ ಒಂದ್ 25 ಎಮ್ಮಿ ಸಾಕಿದ ನಾ ಒಂದ್ 2 ಆಕಳ ಜವಾರಿ ಆಕಳ ಹಾ ಪೂಜೆ ಮಾಡಾಕತ್ತೇಳಿ ಒಂದ್ 2 ಜವಾರಿ ಆಕಳ ಸಾಕಿದ್ವ. ಹಾ ಹಾ ಅಂದ್ರ ಎಲ್ಲಾ ಎಮ್ಮೆ ಆಗ್ಬ್ಯಾಡ್ದು, ಹಾ ಒಂದ್ 2 ಪೂಜೆ ಮಾಡಾಕ ಜವಾರಿ ಆಕಳ. ಓಕೆ ಓಕೆ. ಇವ್ ಯಾವ ತಳಿರಿ? ಇವ್ ಜವಾರಿ ಅಣ್ಣ. ಹಾ ಹಾ ಕಿಲಾರಿ. ಕಿಲಾರಿಗಳು. ಹಾ ಸರ್ ಇವಾಗ ರೀ ಎಲ್ಲಾರು ಹೈನುಗಾರಿಕೆ ಸಂಬಂಧ ಸಾಕತಾರ್ರಿ, ಹಾ ಬಟ್ ನೀವು ಇವಾಗ ಚೆಕ್ಕಿನ ಮೇಲೆ ತಂದು ಗಬ್ ಮಾಡಿ ಮಾರತಾರಿ ಪೂರ ಹಾ ಇಳ್ಯಾಕ ಬಂದ್ಮೇಲ್ರಿ. ಬಟ್ ಇದ್ರಾಗ ಹೆಂಗ್ ನಿಮಗೆ ಲಾಭ ಅನ್ಸೈತ್ರಿ? ನಮಗೊಂದು ಲಾಭ ಅಂದ್ರ ಏನನ್ನ ಗೊಬ್ಬರ. ಹಾ ಹಾ ನಾವು ಗೊಬ್ಬರಕ್ಕಾಗಿ ಮಾಡಿದ್ದ ಪ್ಲಾನ್ ಇದು. ಹಾ ಹಾ ಅಂದ್ರ ಹೈನುಗಾರಿಕೆ ಮಾಡ್ತೇನೆ ಅಂದ್ರ ನಮ್ಗ ಒಂದಿಟ್ ಕಷ್ಟ ಆಗ್ತೈತಿ. ಹಾ ಇಟ್ಟೆಲ್ಲಾ ಎಮ್ಮಿ ಹಿಂಡ್ಬೇಕು ಮಾಡ್ಬೇಕು ಅಂದ್ರ ಒಂದಿಟ್ಟು ಟೈಮ್ ಬೇಕದ. ಹಾ ಈಗ ನಾವ್ ಇದನ್ನೆಲ್ಲಾ ಮಾಡಿದ್ದ ಗೊಬ್ಬರ ಸಲುವಾಗಿ. ಹಾ ಗೊಬ್ಬರ ಸಲುವಾಗಿ ಮಾಡಿದ್ದು. ಈಗ ಗಬ್ ತರದು ಇಳ್ಯಾಕ ಅದಕ್ಕೂ ಕೊಡುದು ಅಂದ್ರ ನಮಗ್ ರುಟಿಷನ್ ಹಾ ಹಾ ಅಂದ್ರ ಗೊಬ್ಬರ ಸಲುವಾಗಿ ಮಾಡಿದ್ದಿದೆ. ಓಕೆ. ಇವಾಗ್ರೀ ಅಂದಾಜು ನೀವು ಈಗ ಒಂದ್ 4 ತಿಂಗಳ ಚೆಕ್ಕಿನ ಮೇಲೆ ಎಮ್ಮಿ ತೊಗೊಂಬಂದಿರಲ್ರಿ, ಹಾ ಅಂದ್ರೆ ಒಂದೀಗ ಎವರೇಜ್ 1 ಲಕ್ಷ ಬಿತ್ತಂದ್ರ ರೀ ಎಮ್ಮಿಗೆ, ಈಗ ಇಳ್ಯಾಕ ಬಂದ್ಮೇಲೆ ಹೆಂಗ್ ಎಷ್ಟಕ್ ಮಾರ್ಬೋದ್ರಿ ಅದನ್ನ? ಅದ 1 ಲಕ್ಷ ಕೊಟ್ಟು ತಂದು ಅಂದ್ರ ಒಂದು 140 130 ಹಾ ರೀ. ಈ ಟೈಪ್ದಾಗ ಮಾರ್ತೈತಿ. ಓಕೆ ಓಕೆ. ಸರ್ ಇವ್ನ ಮುಖ್ಯವಾಗಿ ರೀ ನೀವು ಜಾಫ್ರಾಬಾದಿ ಮತ್ತು ಮುರ್ರಾ ಎಮ್ಮಿಗಳನ್ನ ಎಲ್ಲಿಂದ ತೊಗೊಂಬರ್ತೀರಿ? ನಾವು ಇವು ಎಲ್ಲಾ ತರುವನ ಕಲ್ಯಾಣ, ಗುಜರಾತ ಹಾ ಸರ್. ಆ ಕಡೆ ಸೈಡ್ದಂತ್ರ ತಗೊಂಡ್ ಬರ್ತವ ಈ ಕಡೆ. ಹಾ ರೀ. ಈ ಕಡೆ ತಂದು ಒಂದ್ 3-4 ತಿಂಗಳು ಮೇಯಿಸಿ ಈ ಕಡೆ ಸೇಲ್ ಮಾಡ್ತೀವಿ. ಓಕೆ ರೀ. ಅಂದ್ರೆ ರೀ ಇವಾಗ ವ್ಯಾಪಾರ ಮಾಡುವಾಗ ಬಾಳ ಮಂದಿಗೆ ದಲ್ಲಾಳಿಗಳತ್ತು ಎಲ್ಲಾ ಬಾಳ ಮೋಸ ಮಾಡ್ತಾರ್ರಿ. ಹಾ ಅದ ಅಷ್ಟ್ ಹಿಂಡ್ತೈತಿ ಇಷ್ಟ್ ಹಿಂಡ್ತೈತಿ ಅಂತ ಹೇಳಿ ಎಲ್ಲಾ ಹಿಂಗ್ ಬಾಳ ಮೋಸ ನಡೀತಿರ್ತೈತ್ರಿ. ಹಾ ಅವನ್ನೆಲ್ಲಾ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವ್ರಿ? ಈಗ ನಂಬುದ್ ಹೆಂಗೈತಿ, ಈಗ ಇಳಿಯೋ ಟೈಮ್ದಾಗ ಒಟ್ಟ ಅದ ತೊಡಿ ಮಾಡಿದ್ ಹೆಂಗ್ ತೊಡಿ ಮಾಡಿರ್ತೈತಿ ಅದ್ರ ಮ್ಯಾಗ ನೋಡಿ ಮಾತಾಡಿ ಸೇಲ್ ಮಾಡೋದು. ಹಾ ಅಂದ್ರ ಸುಳ್ಳ 20 ಹಿಂಡತೈತಿ 30 ಹಿಂಡತೈತಿ ಅಂತ ಹೇಳಿ ಅದನ್ನು ಸುಳ್ಳ ಹೇಳಿ ನಾವ್ ವ್ಯಾಪಾರ ಮಾಡುದಿಲ್ಲ. ಅದ್ ತೊಡಿ ಎಷ್ಟು ಮಾಡಿರ್ತೈತಿ ಅದ್ರ ಮ್ಯಾಗಿಂದ. ಈಗ ನಾವ್ ಏನ್ ಖಾತ್ರಿ ಕೊಡ್ತು, ಹಾಸ್ ಒಯ್ಯುದು, ಹಗ್ಗ ತಿನ್ನೋದು, ಮೇಯ್ ಹಾಯುದು 3 ಖಾತ್ರಿ ಕೊಡ್ತು. ಹಾ ಇವು ಉಳ್ಕಿದ್ ಏನ್ ಹಾಲಿಂದ ಏನ್ ಇರ್ತೈತಿ ತೊಡಿ ಮ್ಯಾಗಿಂದ ವ್ಯಾಪಾರ. ಓಕೆ ರೀ. ಅಂದ್ರೆ ರೀ ಇವಾಗ ನೀವು ಚೆಕ್ಕಿನ ಮ್ಯಾಗ ಎಮ್ಮಿ ತೊಗೊಂಬಂದಿರ್ತೀರಿ, ಪೂರಾ ಇಳ್ತಕ ಅಂದ್ರೆ ಪೂರಾ ಇಳ್ಯಾಕ ಬರೋತಕ ಮೇಯಿಸ್ತೀರಿ. ಹಾ ಮೇಯಿಸಿ ಇವಾಗ ಮಾರಾಕ ಅಂದ್ರ ಈಗ ಯಾರ ಈಗ ತುವಾಕ್ ಬರ್ತಾರ್ರಿ, ಹಾ ಬಟ್ ಅವ್ರು ಏನ್ ಕೇಳುದ ಎಮ್ಮಿ ಮೇನ್ ಅವ್ರ ಎಷ್ಟ್ ಹಿಂಡ್ತೈತಿ ಕೇಳೇ ತೊಗೊಂಡ್ ಹೋಗಾಕತ್ತಾರ್ರಿ. ಬಟ್ ನೀವು ಏನು ಇವನ್ನ ಇಳಿಸಿರಂಗಿಲ್ಲ, ಎಷ್ಟ್ ಹಿಂಡ್ತೈತಿ ಕರೆಕ್ಟ್ ಆಗಿ ನಿಮಗೂ ಗೊತ್ತಿರಂಗಿಲ್ಲ. ಹಾ ಅಂದ್ರೆ ಈಗ ನೀವು ಸಾಕು ಉದ್ದೇಶನ ಈಗ ಚೆಕ್ಕಿನ ಮ್ಯಾಗ ತೊಗೊಂಬಂದು ಒಟ್ಟ ಮಾರೋದ. ಅವನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಮಾರುವಾಗ? ಅಂದ್ರ ನಾವ್ ಏನ್ ಇರ್ತೈತಿ ಅದ ತೊಡಿ ಮಾಡಿಕೊಂಡ ಏನ್ ಎಷ್ಟ್ ಹಿಂಡ್ಬೋದು ಅನ್ನೋದು ಒಂದು ಅಂದಾಜರ ಮ್ಯಾಗ ಕೊಡ್ತು. ಸರ್ ಇವಾಗ್ರಿ ನೀವು ಎಲ್ಲಾ ಮೇಯ್ಸಿರ್ತೀರಿ, ಇನ್ನೇನ ಮಾರ್ಕೆಟ್ಗೆ ಹೋಗ್ಬೇಕು ಅನ್ಕೋತೀರಿ, ಹಾ ಅಷ್ಟೊಟ್ಟಿಗೆ ಒಂದೊಂದ್ ಎಮ್ಮಿಗಳ ಬೇಗನ ಇಳ್ದು ಅಂದ್ರೆ ಇಲ್ಲೇ ಇಳ್ದು ಅಂದ್ರೆ ಅವನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಅವು ಇಳ್ದು ಅಂದ್ರ ಒಂದ್ 2 ದಿವಸ ಅದಕ್ಕ ವ್ಯವಸ್ಥೆ ಮಾಡಿ ಮತ್ ಹೊಳ್ಳಿ ಸೇಲ್ ಮಾಡ್ತೀವ್ರಿ. ಓಕೆ ರೀ. ಅಂದ್ರೆ ಇವಾಗ್ರಿ ಈಗ ಫುಲ್ ಗಬ್ ಇದ್ದಿದ್ ಎಮ್ಮಿಗೆ ಹೆಚ್ಚ ರೇಟ್ ರೀ ನಾ ಇಳ್ದಿದ್ದಕ್ಕೆ ರೇಟ್ ಹೆಚ್ಚಿರ್ತೈತ್ರಿ? ಅಂದ್ರ ಇಳ್ಯಾಕ ಆಗಿದ್ದಕ್ಕೂನ ಇಳ್ದಿರ್ತೈತಿ ಒಂದ್ 4-5 ದಿನ ಅದಕ್ ರೇಟ್ ಇರ್ತೈತಿ. ಒಂದಿಟ್ಟು ಇಳಿತಂದ್ರ ಒಂದಿಟ್ಟು ಕಮ್ಮಿ ಆಗ್ಬೋದು ರೇಟ್, ಸ್ವಲ್ಪ ಕಡಿಮೆ ಹೆಚ್ಚು ಆಗ್ಬೋದು. ಹಾಲ್ ಹೆಚ್ಚು ಹಿಂಡಿತಂದ್ರ ಹೆಚ್ಚು ಆಗ್ಬೋದು, ಒಂದಿಟ್ಟು ಕಮ್ಮಿನೂ ಆಗ್ಬೋದು. ಓಕೆ. ಸರ್ ಇವಾಗ್ರಿ ನೀವು ವ್ಯಾಪಾರ ಈಗ ಎಮ್ಮಿಗಳು ತೊಗೊಂಬರೋದಾತು ಮಾರೋದಾತು ಎಲ್ಲಾರ ಯಾವ್ದಾರ ಮಾರ್ಕೆಟ್ಗೆ ಹೋಗ್ತೀರಿ ಏನ ಇಲ್ಲೇ ಬಂದು ಹೋಯ್ತಾರ್ರಿ? ಇಲ್ಲೇ ನಮ್ದು ಏನ ಒಂದ್ ಎಮ್ಮಿನೂ ಮಾರ್ಕೆಟ್ಗೆ ಒಯ್ಯುದಿಲ್ರಿ. ಹಾ ರೀ. ಏನ್ ಇಲ್ಲೇನ ಇಳಿದ್ ಒಂದ್ 15 ದಿನ ಇರ್ತಾನ ಸೇಲ್ ಆಕಾವ್ ನಮ್ ಕಡೆ. ಹಾ ಹಾ ಇಲ್ಲೆಲ್ಲಾ ಆ ಕಡೆ ಹೊರಗಿನ ರೈತರು ಬರ್ತಾರ, ಹಾವೇರಿ ಹಾ ರೀ. ಆ ಕಡೆ ಸೈಡ್ ರೈತ ಬರ್ತಾರೋ, ಆ ಕಡೆಂತರ ಇಲ್ಲೆಲ್ಲಾ ಸೇಲ್ ಆಕಾವ್. ಸರ್ ಇವಾಗ್ರಿ ನೀವು ಪೂರಾ ಇವು ಎಮ್ಮಿ ಇಳ್ಯಾಕ ಬರ್ತಾವ್ರಿ, ಮಾರಾಕ್ ಹತ್ತೀರಿ, ಮಾರುವಾಗ ಯಾರ ಒಯ್ಯಾಕ ಬಂದವ್ರು ಎಷ್ಟ್ ಹಿಂಡ್ತೈತಿ ಏನೆಲ್ಲ ಕೇಳ್ತಾರಿ, ಅವಾಗೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಅಂದ್ರ ನಂಬುದ್ ಹೆಂಗ್ ಇರ್ತೈತಿನ, ಅದ ಎಮ್ಮಿ ಯಾವ ರೀತಿ ತೊಡಿ ಮಾಡಿರ್ತೈತಿ ಹಾ ರೀ. ಆ ತೊಡಿ ಮ್ಯಾಗಿಂದ ವ್ಯಾಪಾರ ಮಾಡ್ತು. ಹಾ ಸುಳ್ಳ ನಾವ್ 8 ಹಿಂಡತೈತಿ ಈಗ 20 ಹಿಂಡತೈತಿ 18 ಹಿಂಡತೈತಿ ಅತ್ತಿಲ್ಲ. ಹಾ ಅಂದ್ರ ನಾವು ಗಬ್ ಇದ್ದಿದ್ದು ತಂದಿರ್ತವ. ಹಾ ಹಾ ಗಬ್ ಇದ್ದಿದ್ದು ತಂದಿರ್ತವ ಅಂದ್ರ ನಮಗೂ ಹಾಲಿಂದ ಎಷ್ಟ್ ಐತಿ ಅನ್ನೋದು ಗೊತ್ತಿರುದಿಲ್ಲ. ಹಾ. ತೊಡಿ ಮಾಡ್ಕೊಂಡ ನಾವು ಮಾರಾಟಕ್ಕ ಸೇಲಿಗೆ ತೆಗಿತು. ಅಂದ್ರೆ ಸರ್ ಇವಾಗ್ರಿ ಕೆಚ್ಚಲ್ ಮ್ಯಾಗ ಅದೇನೋ ನರ ಆತು ಎಲ್ಲ ನೋಡಿ ಇವು ಇಷ್ಟ ಹಿಂಡ್ತಾವು ಇಟ್ಟು ಹಿಂಡ್ಬೋದು ಅಂದ್ರ ಅದ 4 ಮಲಿ ಸಮ ಇರ್ಬೇಕ. ಹಾಲಿಂದ ಇದ ನರ ಒಂದಿಟ್ಟು ಹೆಚ್ಚಿನ ಗಾತ್ರ ಇರಬೇಕು. ಹಾ ಹಾ. ಸರ್ ಇವಾಗ್ರಿ ನೀವು ಸ್ಟಾರ್ಟಿಂಗ್ ಇವಾಗ ಚೆಕ್ಕಿನ ಮೇಲೆ ಎಮ್ಮಿ ತೊಗೊಂಬಂದಿರ್ತೀರಿ, 3 ತಿಂಗಳ ಅಥವಾ 4 ತಿಂಗಳ ಗಬ್ಬಿನೂ ಇರ್ತಾವ್ರಿ, ಅವಾಗ ಯಾವ ರೀತಿ ಆಹಾರ ಹಾಕ್ತಿರಿ? ಮತ್ತ ಫುಲ್ ಇಳ್ಯಾಕ ಬಂದಾಗ ಅವಾಗ ಯಾವ ರೀತಿ ಆಹಾರ ಹಾಕ್ತಿರಿ?
ಅವು ಸೇಮ್ ನಾವು ಲಾಸ್ಟ್ ಮಟ್ಟ ಏನು ಕೊಡೋದು ಒಂದ ಲೆವೆಲ್ ಕೊಡ್ತೀವಿ ನಾವು. ಹಾ ಅಂದ್ರ ಕರು ಹಾಯ್ಕೊನ ಅವ್ರು ಓದಾರ ಏನ್ ಮಾಡ್ಬೇಕು, ಹೆಚ್ಚಿನ ಫೀಡ್ ಕೊಡ್ಬೇಕು. ಬೆಳಿಗ್ಗೆ ಒಂದ ಸಂಜೆಕ್ ಒಂದ. ಹಾ ನಾವೀಗ ಹೆಂಗ್ ಕೊಡ್ತು 3 ಎಳೆ ಮೇವು ಕೊಡ್ತು, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆಕ್ ಒಂದು. ಹಾ ಈಗ ಫೀಡ್ ಏನ್ ಕೊಡ್ತು ನಾವು, ಹತ್ತಿ ಕಾಳು ಹಿಂಡಿ ಕೊಡ್ತು. ಹಾ ಹತ್ತಿ ಕಾಳು ಹಿಂಡಿ ಬೂಸಾ ಕೊಡ್ತು. ಆ ಬೂಸಾ ಬೆಳಿಗ್ಗೆ ಒಂದ್ ಟೈಮ್ ಕೊಡ್ತು ನಾವು. ಹಾ ಈಗ ಕರು ಹಾಯ್ಕೊನ ಏನೈತಿ ಅವ್ರು 2 ಟೈಮ್ ಹಾಕ್ಬೇಕು. ಹಾ ಈಗ ಅಂದ್ರ ಕಮ್ಮಿ ಅಂದ್ರ ನಾವು ಒಂದ್ ಟೈಮ್ ಕೊಡ್ತೀವಿ ಬೆಳಗಿನ. ಓಕೆ ಸರ್, ಇವಾಗ ರೀ ಮೇವುಗಳು ಯಾವ್ಯಾವ ಏನೇನ್ ಹಾಕ್ತಿರಿ? ನಾವು ಗೊಂಜಾಳ ಮೇವು ಐತಿ, ಸಜ್ಜಿ ಮೇವು, ಕಣಿಕಿ ಎಲ್ಲಾ ಮಿಕ್ಸ್ ಒಂದ್ 4 ತರ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಓಕೆ ರೀ. ಇವಾಗ ರೀ 25 ಎಮ್ಮಿಗಳಿಗೆ ಮೇವು ಅಂದ್ರ ಬಾಳ್ ಬೇಕಾಕೈತ್ರಿ. ಹಾ ಅವಕ್ಕೆಲ್ಲ ನೀವೇನ್ ನಿಮ್ ಸ್ವಂತ ಹೊಲದಾಗೆಲ್ಲ ಇದು ಮಾಡಿರಿ, ಎಲ್ಲಿಂದ್ರ ಯಾರ ತರ್ತೀರಿ? ಇಲ್ಲ, ನಾವು ಹೊಲ ಸುತ್ತಮುತ್ತ ಹಚ್ಚದ್ರಿ. ಹಾ ಎಲ್ಲಾ ಒಡ್ಡಿಗೆ ಐತಿ. ಹಾ ಹಾ ಒಡ್ಡಿಂದ ಎಲ್ಲ ಒಂದ್ 40 ಎಕರೆ ಒಡ್ಡಿಗೆ ಏನೈತಿ ಅದ್ರ ಸುತ್ತಮುತ್ತ ಇದ್ದಿದ್ದೆಲ್ಲಾ ಮೇವ್ ತಂದು ಕಡ್ಕೊಂಡ್ ಬಂದ್ ಹಾಕುವ. ಓಕೆ. ಈಗ 1 ಎಕರೆ ಹಚ್ಬೇಕು, ಅರ್ಧ ಎಕರೆ ಹಚ್ಬೇಕು ಅಂತೇಳಿ ಏನ್ ಹಚ್ಚಿಲ್ಲ ಹಾ ನಾವು. ಹಾ ಸಜ್ಜೆ ಅಂದ್ರೆ ಟೋಟಲ್ ಹೊಲ ಎಷ್ಟೈತ್ರಿ ನಿಮ್ಮದ? ನಮ್ದು ಈಗ ಟೋಟಲ್ 45 ಎಕರೆ ಐತಿ. ಹಾ ಈಗ ಜಾಯಿಂಟ್ ಫ್ಯಾಮಿಲಿ ಏನ್ರಿ? ಹಾ, ಜಾಯಿಂಟ್ ಫ್ಯಾಮಿಲಿ. ಹಾ ಈಗ 40 ಎಕರೆ ಹೊಲದಾಗ ಸುತ್ತು ಕಡೆ ಒಡ್ಡಿಗೆ ಹಚ್ಚಿದ ಮೇವು ಅಷ್ಟ 25 ಎಮ್ಮಿಗಳಿಗೆಲ್ಲ ಹಾ, ಇದನ್ ಮಾಡ್ತೀರಿ? ಅಂದ್ರ ಈಗ ನಾವು 25 ಮನಿ ಒಂದ್ 10-15 ಅದಾವ. ಹಾ ಹಾ ಅವು ಜವಾರಿ ಆಕಳ, ಎಮ್ಮಿ ಹಾ ಹಾ ಅವು ಬೇರೆ. ಹಾ ಈಗ ನಮ್ ಟೋಟಲ್ದಾಗ ಒಂದ್ 50 ದನ ಹಾಕಾವ. 50 ದನ ಹಾಕಾವ್ರಿ. ಆಡುಗಳ ಇವನ್ನ ಎಲ್ಲಾ ಹಿಡದ್ರ ಹಾ ಹಾ 50 ದನ ಹಾಕಾವ. 50 ದನಕ್ಕೂ ಏನು ಒಡ್ಡಿಗೆ ಐತಿ ಮೇವು ಅದನ್ನ ಹಾಕಿ. ಓಕೆ ಓಕೆ. ಅಂದ್ರ ಈಗ ಮನ್ಯಾಗ ಯಾರ ಒಂದ್ 4 ದನ ಸಾಕ್ರಿ, ಹಾ ಒಂದ್ 10 ಗುಂಟೆ 20 ಗುಂಟೆ ಸಪ್ರೇಟ್ ಮೇವು ಹೊತ್ತು ಹಾ, ಮಾಡಿರ್ತಾರ. ನಾವ್ ಆ ತರ ಏನ್ ಮೇವು ಅದು ಮಾಡಿಲ್ಲ. ಹಾ ಹಾ ಏನೈತಿ ನಮ್ದೆಲ್ಲಾ ಒಡ್ಡಿಗೆ ಐತಿ. ಹಾ ಒಡ್ಡಿಗೆ ಇದ್ದಿದ್ದು ಒಂದ್ ಸರಿ ಒಂದ್ ರೌಂಡ್ ಹಾದ್ ಬಂದ್ರ ಹೊಳ್ಳಿ ಒಂದೇ ಎಲ್ಲಿ ಕಡ್ದಿರ್ತು ಅಲ್ಲಿ ಮೇವು ಹಾ ಬಂದಿರ್ತೈತಿ. ಹಾ ಓಕೆ. ಅಂದ್ರೆ ಈಗ ಸಜ್ಜಿ ಗಡ್ಡಿ, ಗೊಂಜಾಳ ಹಿಂಗೆಲ್ಲ ಹಾಕ್ತಾರೆ? ಹಾ, ಸಜ್ಜಿ ಗಡ್ಡಿ ಮತ್ತ ಗೊಂಜಾಳ ಮೇವು ಕಬ್ಬಿನ್ಯಾಗಿಂದ ಅರಿಶಿಣದಾಗಿಂದ ಕಂಟಿನ್ಯೂ ಇರ್ತೈತಿ. ಒಣ ಮೇವು ಏನೇನ್ ಹಾಕ್ತಾರ್ರಿ? ಒಣ ಮೇವು ಕಣಿಕೆ ಹಾಕು. ಹಾ ಓಕೆ. ಇವಾಗ ರೀ ಸರ್, ಇವನ್ನ ಮೇಗೆ ತೊಳೆದತ್ತು ಎಲ್ಲ ಹೆಂಗ್ ಮಾಡ್ತಾರ್ರಿ? ಇವ್ ಮೇ ಇಲ್ಲೇ ತೊಳಿತೀವ್ರಿ. ಇವ್ ಏನ್ ಇರ್ತೈತಿ ಒಂದ್ 3 ದಿವ್ಸಿಗೆ, ಒಂದ್ 4 ದಿವ್ಸಿಗೆ ಒಮ್ಮೆ ಇಲ್ಲೇ ಕೈಟದಲ್ಲೇ ಮೇಯ್ತೇವೆ ಇವೆಲ್ಲ. 4 ದಿವ್ಸಿಗೆ ಒಮ್ಮೆ ತೊಳಿತೇವೆ. 4 ದಿವ್ಸ. ಓಕೆ ಸರ್, ಇವಾಗ 25 ಎಮ್ಮಿ ಎಲ್ಲ ನೀವು ನೋಡ್ಕೋಕ್ರಿ ಎಷ್ಟು ಜನ ಅದಾರ್ರಿ? ನಾವು ಹುಡುಗರು ಅದವ್ರಿ. ಅಂದ್ರ ನಾವ್ ಇಟ್ಟೆಲ್ಲಾ ಮೇಂಟೈನ್ ಮಾಡ್ಯಾರ ನಾವ್ ಮನ್ಯಾನರ ಅದು. ಹಾ ಹಾ ಯಾರು ಆಳಿಲ್ರಿ? ಯಾವ ಆಳಿಲ್ಲ, ಎಲ್ಲಾ ಮನ್ಯಾನರ ಅದು. ನಾವ್ 10 ಮಂದಿ ಹುಡುಗರ್ ಅದು. ಎಲ್ಲಾ ಮನ್ಯಾರ. ನಾವ್ ಮೇವ್ ತಂದಿಡ್ತು, ನಮ್ಮ ಅಪ್ಪಗಳ ನೀರ್ ಕುಡ್ಸೋದು, ಮೇವ್ ಹಾಕೋದು ಅವ್ರ ಮನ್ಯಾಗಿನಾರ ಒಂದ್ 4 ಮಂದಿ ಅವ್ರ ಮಾಡ್ತಾರ. ಹಾ ಹಾ ಸರ್, ಇವಾಗ ರೀ ನೀವು ಇವನ್ನೆಲ್ಲಾ 25 ಎಮ್ಮಿ ಎಲ್ಲ ನೋಡ್ಕೋಕ್ರಿ, ಒಂದ್ 10 ಹುಡುಗರು ಅದಾರ ಅಂದ್ರಿ. ಅಂದ್ರೆ ನಿಮ್ಮ ಮನೆ ಮಂದಿನ ರೀ. ಇವಾಗ ಎಷ್ಟ್ ತಾಸ ಆಗ್ಬೋದ್ರಿ ಇದನ್ನ ಎಲ್ಲಾ ಇದ್ ಮಾಡಕ್ರಿ? ನಾವ್ ಬೆಳಿಗ್ಗೆ ಒಂದ್ 2 ತಾಸ್ದಾಗ ಮೇವ್ ತಂದು ಕೊರ್ದು ಇಟ್ಟು ಎಲ್ಲಾ ಹೋಗ್ಕೋರಿ. ಹಾ ಅದೇನ್ ಬೆಳಿಗ್ಗೆ ಒಂದ್ 2 ತಾಸ್ ಮಾಡ್ತು ಅದ. ಹಾ ಹಾ 2 ತಾಸ್ದಾಗ ಒಂದ್ ಮೇವ್ ಹಾಕಿ ಮೇವ್ ತಂದಿಟ್ಟು ಎಲ್ಲಾ ಮಾಡಿ ಹೋಗ್ಕೋ. ಈ ಮಧ್ಯಾಹ್ನ ಏನೈತಿ, ಮಧ್ಯಾಹ್ನ ಒಮ್ಮೆ ನೀರ್ ಕುಡ್ಸಿ ಒಮ್ಮೆ ಮೇವ್ ಹಾಕಾರ. ಹಾ ಹಾ ಆಮೇಲೆ ಸಂಜೆಕೊಮ್ಮೆ ಮೇವ್ ಹಾಕೋದು, ನೀರ್ ಕುಡ್ಸೋದು. ಹಾ 2 ಎಳೆ ನೀರ್ ಕುಡಿಸ್ತೇವ್ರಿ. ಓಕೆ ಓಕೆ. ಸರ್, ಇವಾಗ ರೀ ಮುಖ್ಯವಾಗಿ ಇವಕ್ಕ ಎಮ್ಮಿಗಳಿಗೆ ಯಾವ್ಯಾವ ರೋಗ ಬರ್ತಾವ್ರಿ? ಅವನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು ರೀ? ಅಂದ್ರ ನಮ್ ತಾಕ ಈಗ ಒಂದ್ 4 ವರ್ಷ ಆತ ಯಾವ್ದು ರೋಗನು ಇದನ್ನು ನಮಗ ಎಮ್ಮಿಗೆ ಒಂದಿಟ ಕಮ್ಮಿನ ಬರ್ತಾವ್ರಿ ಹಾ ಹಾ ರೋಗ ಅನ್ನೋದು. ಅಂದ್ರ ನಾವ್ ಆ ತರ ಮೇಂಟೈನ್ ಮಾಡಿದ್ವಿ, ಯಾವ್ದು ರೋಗ ಇಲ್ಲ ಏನು ಇಲ್ಲ. ಹಾ ಚಲೋ ಮೇಂಟೆನೆನ್ಸ್ ಇಟ್ಟದ್ರಿ ನಾವು. ಸರ್, ಇವಾಗ ರೀ ಇವು ಎಮ್ಮಿಗಳ್ದ್ರಿ ಮತ್ತೆ ಯಾವ ರೀತಿ ಲಾಭ ಐತ್ರಿ? ಅಂದ್ರ ಇವ್ ಏನ್ ಕಟ್ಟಿದ್ವಿ ನಾವ್ ಒಂದ್ 30 ಎಮ್ಮಿ ಅದಾವು. ಹಾ ಇವ 30 ಎಮ್ಮಿ ಇದ್ರ ಈಗ ಇವು ಮೇನ್ 25 ಎಮ್ಮಿ ಅದಾವ ನಮ್ಮ ಹಾ ದೊಡ್ಡ. ಹಾ ಒಂದ್ 10 ಎಮ್ಮಿ ನಮ್ಮ ಜವಾರಿ ಎಮ್ಮಿ ಒಂದ್ 10 ಅದಾವ. ಹಾ ನಾವ್ ಈ ತರದೆಲ್ಲಾ ಗೊಬ್ಬರಕ್ಕಾಗೆ ಕಟ್ಟಿದ್ದ. ಹಾ ಮೇನ್ ಹೇಳ್ಬೇಕಂದ್ರ ನಮ್ದ ಒಂದ್ 40 ಎಕರೆ ಹೊಲ ಐತೆನ. ಹಾ ಹೊಲ ಇದ್ರ 10 ಎಕರೆ ಕಂಟಿನ್ಯೂ ಅರಿಶಿನ ಇರ್ತೈತಿ. ಹಾ ನಮ್ದು ಈ ಗೊಬ್ಬರ ಎಲ್ಲಾ 10 ಎಕರೆ ಅರಿಶಿನ ಹಚ್ತಿರ್ತಲ್ಲ ಅದ್ ಕಡ್ಯಾಕ ಮೇನ್ ಗೊಬ್ಬರಕ್ಕಾಗಿ ಮಾಡಿದ್ದ ಆದಾಯ. ಅಂದ್ರೆ ಈ ಸಗಣಿ ಗೊಬ್ಬರ 10 ಎಕರೆ ಅರಿಶಿನಕ್ಕೆಲ್ಲಾ ಕಡಿತೀರಿ. ಅದ್ರದಕ್ಕಾಗಿ ಮೇನ್ ಈ ದನ ಕಟ್ಟಿದ್ದ ಅದಕ್ ಮೇನ್ ಆಗಿ ಅದ. ಓಕೆ ಸರ್, ಇವಾಗ ರೀ ಚೆಕ್ಕಿನ ಮೇಲೆ ಎಮ್ಮೆ ತಗೊಂಬಂದಿರ್ತೀರಿ, ಫುಲ್ ಇಳ್ಯಾಕ್ ಬರತ್ತೀರಿ ಅದ. ಅವಾಗ ಯಾವ ರೀತಿ ನೀವು ಇದು ಇಷ್ಟಕ್ಕೆ ಹೋಗ್ಬೋದು ಅಂತೇಳಿ ರೇಟ್ ಹೆಂಗ್ ಫಿಕ್ಸ್ ಮಾಡ್ತೀರಿ? ಅಂದ್ರೆ ಎಮ್ಮಿ ಯಾವ ತರ ತೊಡಿ ಮಾಡಿರ್ತೈತಿ ಅದ್ರ ಮ್ಯಾಗಿಂದ ಲೆಕ್ಕ ಇರ್ತೈತಿ. ಎಮ್ಮಿ ಒಂದಿಟ ಚಲೋ ಸೈಜ ತೊಡಿ ಹೆಚ್ಚ ಮಾಡಿತ್ತಂದ್ರ ಒಂದ್ ರೇಂಜ್ದಾಗ ಹೆಚ್ಚ ಆಗ್ತೈತಿ. ಈಗ ಒಂದಿಟ್ಟು ಕಮ್ಮಿ ತೊಡಿ ಮಾಡಿ ಕಮ್ಮಿ ಸೈಜ್ದಾಗತ್ತಂದ್ರ ಒಂದ್ ಕಮ್ಮಿ ರೇಟ್ದಾಗ ಬರ್ತೈತಿ. ಅವು ಯಾವ ತರ ನಾವ್ ತಂದಿರ್ತೋ ಆ ತರ ಮ್ಯಾಗ ಲೆಕ್ಕದ ಮ್ಯಾಗ ಕೊಡ್ತಿರ್ತವ.
ಅಂದ್ರೆ ರೀ ಸರ್ ಇವಾಗ ರೀ 4 ವರ್ಷದಾಗ ರೀ ನೀವು ಹೈಯೆಸ್ಟ್ ಅಂದ್ರೆ ಎಷ್ಟಕ್ಕೆ ಮಾರಿದ್ರಿ ಒಂದು ಯಾವ್ದಾರ ಎಮ್ಮೆ ರೀ? ನಾವು ಈಗ ಹೈಯೆಸ್ಟ್ ಅಂದ್ರ 1.80 ಮಾರಿದ್ವಿ. 1.80. 18 ಲೀಟರ್ ಹಾಲಿಂದ 1,80,000 ಮಾರಿದ್ವಿ. ಹಾ ರೀ, ಯಾವ ತಳಿ ಎಮ್ಮೆ ರೀ ಅದು? ಅದು ಮೂರ. ಹಾ. ಸರ್ ಮತ್ರಿ ಇವಾಗ ರೀ ಇವಾಗ 4 ವರ್ಷದಿಂದ ಸಾಕಾಣಿಕೆ ಮಾಡತ್ತೀರಿ, ಹಾ. ನಿಮ್ದು ಯಾವ್ದಾರ ಏನಾರ ರೋಗ ಬಂದು ಅಥವಾ ಏನಾರ ಆಗಿ ಹಿಂಗೆ ಎಮ್ಮೆಗಳತ್ತು ಸತ್ತು ಹಿಂಗೆ ಲಾಸ್ ಆಗಿದ್ದು ಏನ್ರ ಐತೇನ್ರಿ? ಈಗ ಎಮ್ಮೆ ಒಳಗೆ ರೋಗ ಬರೋದು ಒಂದಿಟ್ಟು ಕಮ್ಮಿ ಇರ್ತೈತಿ. ಹಾ ಈಗ ನಾವು ಹೆಂಗ ಮೇಂಟೈನ್ ಇರ್ತೈತಿ ಅದ್ರ ಮ್ಯಾಗಿನ ಲೆಕ್ಕ ಇರ್ತೈತಿ. ಹಾ. ಎಮ್ಮಿಗೆ ಒಂದಿಟ್ಟು ಆಕಳಗೈತೆ ಕ್ಯಾನ್ಸಲ್ ಬತ್ತು, ಇದು ಮಲಿ ಸುಳ್ಳು ಆತು, ಆ ಥರ ಎಮ್ಮಿಗೆ ಏನೋ ರೋಗ ಹೆಚ್ಚು ಕಮ್ಮಿ ಬರೋದು. ಹಾ ಅಂದ್ರೆ ರೋಗ ಭಾಳ ಅಟ್ಯಾಕ್ ಆಗೋದಿಲ್ಲ ಎಮ್ಮಿಗೆ. ಸರ್ ಮಾತ್ರ ಇವಾಗ ರೀ ಇವ ಎಮ್ಮಿಗಳು ಒಂದೊಂದು ಗಬ್ ಆಗಿರ್ತಾವ್ರಿ, ಹಾ. ಗಬ್ ಆಗಿ ಅಂದ್ರೆ ಕನ್ಸೀವ್ ಆಗಿರ್ತಾವ, ನಿಮ್ಗೆ ಕ್ಯಾನ್ಸಲ್ ಮಾಡ್ತಾರ ಅಂದ್ರೆ ಕಂದ ಹಾಕೋದು ಹಿಂಗೆಲ್ಲ ಮಾಡ್ತಾವ್ರಿ. ಆ ರೀತಿ ಏನ್ರ ನೀವು ಇದನ್ನ ಮಾಡಿರಿ? ಆ ರೀತಿ ನಮ್ಗೆ 4 ವರ್ಷ ಆದ್ರೆ ಯಾವುದೂ ಅನುಭೋಗ ಆಗಿಲ್ಲ, ಹಾ ಹಾ. ಯಾವುದೂ ಇದು ಬಂದಿಲ್ಲ ನಮ್ಮ ತಲೆ. ಸರ್ ಇವಾಗ ರೀ ಈಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಾಡ್ಕೊಂಡ್ ತಿನ್ನಕೇನ್ರಿ 100 ದಾರಿ ಇದಾವು, ಶ್ರಮ ಬೇಕು ಅದಕ್ಕ. ಈಗ ರೈತಕ್ಕೆ ಒಳಗೇನ ಬಿಸ್ನೆಸ್, ಈಗ ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ ಇವನ್ನೆಲ್ಲ ಮಾಡ್ಬೇಕು. ಅಂದ್ರೆ ನಾವ್ ಈಗ ಕಬ್ಬು ಹಚ್ತು ಬರೀ ಬಂಜಾಳ ಹಾಕ್ತು ಅಂದ್ರ ನಡೆಯೋದು. ಈಗ ರೈತಕ್ಕೆ ಒಳಗ ಅದನ್ನು ಮಾಡುದು, ಹೊಳ್ಳಿ ಇದನ್ನು ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಮೇನು ಸಾಕಾಣಿಕೆ ನೂರಾರು ಹಾದಿದಾವ. ಅದ್ರ ಒಳಗ ಹೋಗ್ಬೇಕು.